ಅಧಿಕಾರಕ್ಕಾಗಿ ಡಿಕೆ ಬ್ರದರ್ಸ್ ಶಾಂತಿ ಮಂತ್ರವನ್ನ ಪಠಣೆ ಮಾಡ್ತಿದ್ದಾರೆ. ಅಧಿಕಾರಕ್ಕಾಗಿ ಡಿಕೆ ಬ್ರದರ್ಸ್ ಶಾಂತಿ ಮಂತ್ರವನ್ನ ಪಠಣೆ ಮಾಡ್ತಾ ಇದ್ದಾರೆ. ಅಂದು ರೆಬಲ್, ಈಗ ಡಿಕೆಶಿ ಸೈಲೆಂಟ್ ಮೂಡ್. ಕ್ರಾಂತಿ ಮೂಡ್ನಿಂದ ಬದಲಾದ ಬ್ರದರ್ಸ್. ಸಿಎಂ ಸಿದ್ದರಾಮಯ್ಯ ಮನಗೆಲ್ಲಲು ಪ್ರಯತ್ನನ. ಹಾಗಾದ್ರೆ ಪವರ್ ಶೇರಿಂಗ್ಗೆ ಸಿದ್ದರಾಮಯ್ಯ ಬೆಂಬಲ ಅಗತ್ಯ. ಸಿದ್ದು ಅನುಮತಿ ಇಲ್ಲದೆ ಸಿಗಲ್ಲ ಅಧಿಕಾರ. ವರಿಷ್ಠರ ಮಾತು ಕೇಳುತ್ತಲೇ ಸಿಎಂ ಜೊತೆ ಸ್ನೇಹ. ಈ ಒಂದು ಸ್ನೇಹ ಸೌಹಾರ್ದತೆ ಯಾಕೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಂದು ಫುಲ್ ರೆಬಲ್ ಆಗಿದ್ರು, ಈಗ ಡಿಕೆಶಿ ಅವರು ಫುಲ್ ಸೈಲೆಂಟ್ ಮೂಡ್ ನಲ್ಲಿದ್ದಾರೆ. ಕ್ರಾಂತಿ ಮೂಡ್ನಿಂದ ಬದಲಾಗಿದ್ದಾರೆ ಬ್ರದರ್ಸ್. ಸಿಎಂ ಸಿದ್ದರಾಮಯ್ಯ ಮನಗೆಲ್ಲಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ಗೆ ಸಿದ್ದರಾಮಯ್ಯ ಬೆಂಬಲ ಅಗತ್ಯವಾಗಿ ಬೇಕಾಗಿದೆ. ಸಿದ್ದು ಅನುಮತಿ ಇಲ್ಲದೆ ಅಧಿಕಾರ ಕೂಡ ಸಿಗಲ್ಲ. ವರಿಷ್ಠರ ಮಾತು ಕೇಳುತ್ತಲೇ ಸಿಎಂ ಜೊತೆ ಸ್ನೇಹಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲ ಅಗತ್ಯವಾಗಿ ಬೇಕಾಗಿದೆ. ಯಾಕೆಂತಂದ್ರೆ ಈಗ ಬೆಂಬಲವನ್ನ ನೀಡಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಸಿಎಂ ಆಗೋದು ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಒಂದು ಸ್ನೇಹ ಸೌಹಾರ್ದತೆಯನ್ನ ಬೆಳೆಸೋದಕ್ಕೆ ಈಗ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಮನಗೆಲ್ಲಲು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಒಂದು ಪವರ್ ಶೇರಿಂಗ್ಗೆ ಸಿದ್ದರಾಮಯ್ಯ ಬೆಂಬಲ ಏನಾದ್ರೂ ಸಿಕ್ಬಿಟ್ರೆ, ಒಂದು ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತ ಅವಕಾಶ ಬಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಒಂದು ಸಹಕಾರ ಕೂಡ ಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಏನಾದರೂ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ ಬೇರೆ ಯಾರು ಕೂಡ ಈ ಒಂದು ರೇಸ್ನಲ್ಲಿ ಇಳಿಯೋದಿಲ್ಲ. ಜೊತೆಗೆ ಬೇರೆ ಯಾರು ಕೂಡ ಇದಕ್ಕೆ ಅಡ್ಡಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಬಹಳ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ದಿನ ರೆಬಲ್ ಆಗಿದ್ರು ಡಿಕೆ ಶಿವಕುಮಾರ್ ಅವರು. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶತಾಯ ಗತಾಯ ನಾನು ಸಿಎಂ ಆಗಿಯೇ ಸಿದ್ಧ ಅಂತ ಹೇಳ್ತಾ ಇದ್ರು. ಸದ್ಯಕ್ಕೆ ಈಗ ಬಹಳ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಮನವೊಲಿಕೆಗೆ ಏನೆಲ್ಲ ಕಸರತ್ತನ ಮಾಡಬೇಕು ಅದೆಲ್ಲವನ್ನು ಕೂಡ ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನು ಡಿಕೆ ಸುರೇಶ್ ಅವರು ಅಷ್ಟೇ, ಅಣ್ತಮ್ಮ ಇಬ್ರು ಕೂಡ ಸೇರ್ಕೊಂಡು ಏನಾದರೂ ಮಾಡಿ ಸಿದ್ದರಾಮಯ್ಯ ಅವರ ಮನವೊಲಿಕೆಯನ್ನ ಮಾಡಲೇಬೇಕು ಅಂತ ಪಣ ತೊಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಕಸರತ್ತನ್ನು ಕೂಡ ಮಾಡ್ಕೊಂಡಿದ್ರು, ಜೊತೆಗೆ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ರು. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಮನವೊಲಿಕೆ ಆಗಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಇನ್ನು ಮಾತೆತ್ತರ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಗಿರಬಹುದು ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರಬಹುದು, ಇಬ್ಬರು ಕೂಡ ಒಂದು ಹೈಕಮಾಂಡ್ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನೇ ಒಂದು ಪ್ರಶ್ನೆಯನ್ನ ಕೇಳಿದ್ರು ಕೂಡ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಒಂದು ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು ಅಥವಾ ಪವರ್ ಶೇರಿಂಗ್ ವಿಚಾರ ಆಗಿರಬಹುದು, ಯಾವುದೇ ವಿಚಾರ ಆದರೂ ಕೂಡ ಹೈಕಮಾಂಡ್ ಇದೆಲ್ಲವನ್ನು ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿನಃ ಬೇರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಮಾಡಿದ್ರು, ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರವೂ ಕೂಡ ಒಗ್ಗಟ್ಟಿನ ಮಂತ್ರವನ್ನೇ ಪಠಣೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಾತು ಕೇಳುತ್ತಲೇ ಡಿಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಟೀಮ್ ಓಲೈಕೆಗೆ ಡಿಕೆ ಮುಂದಾಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ವೇಳೆ ಎಲ್ಲಾ ವಿಚಾರ ಪ್ರಸ್ತಾಪ. ಮಾತು ಕೊಟ್ಟಿದ್ದಕ್ಕೆ ಮೌನವಾಗಿದ್ದೆ ಎನ್ನುವ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಮತ್ತು ಸಿಎಂ ಮಾತು ಕೇಳಿದ್ದು ಪ್ರಸ್ತಾಪ. ಡಿಕೆಶಿ ಓಲೈಕೆ ಹಿಂದೆಯೂ ಕೂಡ ಹಲವು ಲೆಕ್ಕಾಚಾರ ಇದೆ. ಹೈಕಮಾಂಡ್ ಮಾತು ಕೇಳುತ್ತಲೇ ಡಿಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಟೀಮ್ ಓಲೈಕೆಗೆ ಮುಂದಾದ ಡಿಕೆ ವರಿಷ್ಠರ ಜೊತೆ ಚರ್ಚೆಯ ವೇಳೆ ಎಲ್ಲಾ ವಿಚಾರ ಪ್ರಸ್ತಾಪ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಮಾತು ಕೊಟ್ಟಿದ್ದಕ್ಕೆ ಮೌನವಾಗಿದ್ದೆ ಎನ್ನುವ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಮತ್ತು ಸಿಎಂ ಮಾತು ಕೇಳಿದ್ದು ಪ್ರಸ್ತಾಪ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಡಿಕೆಶಿ ಸದ್ಯಕ್ಕೆ ಬಹಳ ಸೈಲೆಂಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಹೈಕಮಾಂಡ್ ಯಾವ ಸೂಚನೆಯನ್ನು ಕೊಟ್ಟಿತ್ತು ನಾನು ಅದಕ್ಕೆ ಬದ್ಧನಾಗಿದ್ದೇನೆ, ಹೈಕಮಾಂಡ್ ಕೊಟ್ಟ ಸೂಚನೆಯನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ಜೊತೆಗೆ ಸಿದ್ದರಾಮಯ್ಯ ಅವರು ಯಾವ ಆದೇಶವನ್ನು ಮಾಡ್ತಾರೆ ಅವರನ್ನೇ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಕೂಡ ಈ ಒಂದು ವಿಚಾರವನ್ನು ಕೂಡ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ.
ಇನ್ನು ಮಾತು ಕೊಟ್ಟಂತೆ ನಾನು ಮೌನವಾಗಿದ್ದೇನೆ ಅಂತ ಹೇಳುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಹೈಕಮಾಂಡ್ ಮಾತು ಕೇಳುತ್ತಲೇ DK ಅವರು ಈ ರೀತಿಯಾಗಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಒಂದು ಕಡೆ ಹೈಕಮಾಂಡ್ ಮಾತಿಗೂ ಕೂಡ ಬದ್ಧನಾಗಿದ್ದೇನೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಜೊತೆ ಒಂದು ಸ್ನೇಹಯುತವಾಗಿಯೂ ಕೂಡ ನಡ್ಕೊಳ್ತಾ ಇದ್ದಾರೆ. ಹಲವು ಅನುಮಾನಗಳಿಗೆ ಸದ್ಯಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಏನು ಬ್ರದರ್ಸ್ ಎನ್ನುವ ಹೇಳಿಕೆಯನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ರು, ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅವರು ಕೂಡ ನಾನು DK ಇಬ್ಬರು ಕೂಡ ಬ್ರದರ್ಸ್ ಇದ್ದಂಗೆ ಅಂತ ಹೇಳಿದ್ದಾರೆ. ಈ ಒಂದು ಬ್ರದರ್ಸ್ ಅನ್ನೋ ರಿಲೇಶನ್ಶಿಪ್ ಯಾವಾಗಿನಿಂದ ಶುರುವಾಯಿತು ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲಕಾರಿ ಪ್ರಶ್ನೆ. ಇನ್ನು ಏನು ಮೊನ್ನೆ ಶನಿವಾರ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು, ಆ ಒಂದು ಸಂದರ್ಭದಲ್ಲೂ ಕೂಡ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಅದು ಕೂಡ ಹೈಕಮಾಂಡ್ ಆದೇಶದ ಮೇರೆಗೆ ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಲಾಗಿತ್ತು. ಇವತ್ತು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡಿದ್ರು. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡಲಾಗಿತ್ತು. ಅದಾದ ನಂತರ ನಮ್ಮ ಮನೆಗೆ ಬನ್ನಿ ಅಂತ ಕೂಡ ಆವತ್ತಿನ ದಿನವೇ DK ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಸದ್ಯಕ್ಕೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಮೊದಲಿಗೆ ಈ ಒಂದು ಬ್ರೇಕ್ಫಾಸ್ಟನ್ನು ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡ್ಕೊಂಡಿದ್ರು. ಅದಾದ ನಂತರ ಬ್ರೇಕ್ಫಾಸ್ಟ್ ಸಮಯದಲ್ಲೂ ಕೂಡ ಮಾತುಕತೆಯನ್ನು ಮಾಡಿದ್ರು. 1 ಗಂಟೆಗಳ ಕಾಲ ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ CM DK ಶಿವಕುಮಾರ್ ಜೊತೆಗೆ CM ಸಿದ್ದರಾಮಯ್ಯ ಜೊತೆಗೆ DK ಸುರೇಶ್, ಕುಣಿಗಲ್ ರಂಗನಾಥ್ ಎಲ್ಲರೂ ಕೂಡ ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ CM DK ಶಿವಕುಮಾರ್ ಅವರು ಬಹಳ ಮೌನವಾಗಿದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ. ಒಂದು ಕಡೆ ನಾನು ಹೈಕಮಾಂಡ್ಗೂ ಕೂಡ ಬದ್ಧನಿದ್ದೇನೆ, ಜೊತೆಗೆ CM ಹೇಳಿದಂತಹ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೇನೆ, ಕೊಟ್ಟ ಮಾತನ್ನ ನಾನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಸಂದೇಶವನ್ನು ರವಾನೆ ಮಾಡಲಿಕ್ಕೋಸ್ಕರ ಇಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರಾ ಅಂತ. ನಾಯಕರಲ್ಲಿ ಅನ್ನುವಂತಹದ್ದು ಗೊತ್ತಾಯ್ತು. ಒಂದಿಷ್ಟು ಜನ ಶಾಸಕರುಗಳನ್ನ ದೆಹಲಿಗೆ ಕಳಿಸುವ ಮೂಲಕ ಅಲ್ಲಿ ತಮ್ಮ ಆಟವನ್ನ ಮನೆಯಲ್ಲೇ ಕೂತು ಶುರು ಮಾಡಿದ್ರು ಅನ್ನುವಂತಹ ಚರ್ಚೆ. ಆದ್ರೆ ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈಗ ಶಾಂತಿ ಮಂತ್ರಕ್ಕೆ DK ಶಿವಕುಮಾರ್ ಬಂದಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಏನೇ ಹೇಳಿದ್ರು ಸ್ಮೈಲ್ ಮಾಡ್ತಾರೆ, ಏನೇ ಹೇಳಿದ್ರು ಮತ್ತೊಮ್ಮೆ ಹೈಕಮಾಂಡ್ ಅಂತಾರೆ, ಏನೇ ಕೇಳಿದ್ರು ಸಿದ್ದರಾಮಯ್ಯ ಅನ್ನುವಂತಹದ್ದಂತಾರೆ, ಏನನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಸಿದ್ದರಾಮಯ್ಯ ನಾನು ಸಹೋದರರು ಅನ್ನುವಂತಹ ರೀತಿಯಲ್ಲಿ ಎಲ್ಲದೂ ಕೂಡ ಮತ್ತೊಮ್ಮೆ ಕಟ್ಟಿ ಹಾಕೋ ಕೆಲಸ, ಮೌನದಿಂದ ಶಾಂತಿಯಿಂದಲೇ ಹೈಕಮಾಂಡ್ ಅನ್ನ ಸೆಳೆಯುವಂತಹ ತಂತ್ರಕ್ಕೆ ಏನಾದ್ರೂ ಹೋದ್ರ DK ಶಿವಕುಮಾರ್ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಸಹಜವಾಗಿ ಇದು ಗುದ್ದಾಡಿ ಪಡೆದುಕೊಳ್ಳುವಂತಹ ಸ್ಥಾನ ಅಲ್ಲ ಅನ್ನುವಂತಹದ್ದಂತೂ ಮನವರಿಕೆ DK ಶಿವಕುಮಾರ್ ಅವರಿಗೆ ಆಗಿದೆ. ಇನ್ ಕೇಸ್ ಹೈಕಮಾಂಡ್ ಹೇಳಿದ್ರು ಕೂಡ CM ಸಿದ್ದರಾಮಯ್ಯ ಬಿಟ್ಟು ಕೊಡುವಂತಹ ಹಂತದಲ್ಲಿ CM ಸಿದ್ದರಾಮಯ್ಯ ಇದ್ದಾರಾ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರೂ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡದೆ ಹಠವನ್ನ ಹಿಡಿದ್ರು ಅಂದ್ರೆ ಅದು ಕಷ್ಟ ಆಗತ್ತೆ. ಇವರು ದಬ್ಬಾಯಿಸಿ ಇಟ್ಕೊಳ್ಳುವಂತಹ ಸ್ಥಾನಮಾನ ಆ ಒಂದು ಪೋಸ್ಟಿಗೆ ಇಲ್ಲ. ಹೀಗಾಗಿ ಸಹಜವಾಗಿ ತಾಳ್ಮೆಯಿಂದ ಜೊತೆಗೆ ಹೈಕಮಾಂಡ್ ನ ಮನವೊಲಿಸಿಕೊಂಡು ಸಿದ್ದರಾಮಯ್ಯ ಅವರ ಜೊತೆಗೆ ಇಟ್ಟುಕೊಂಡೇ ಸ್ಥಾನವನ್ನ ಪಡಿಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನಂತೂ ಮಾಡ್ತಿದ್ದಾರೆ. ಇದರ ಜೊತೆಗೆ ಯಾವುದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ರೂ ಕೂಡ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಅನಿಸ್ತಿರುತ್ತೆ, ಆದ್ರೆ ಒಳಗಡೆ ಏನೂ ಸರಿ ಇಲ್ಲ ಅನ್ನುವಂತಹದ್ದು ಸ್ಪಷ್ಟ. ಅವರ ಇಡೀ ಮಾತುಕತೆ, ಇಡೀ ಹೇಳಿಕೆಯನ್ನ ನೋಡಿದ್ರೆ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಎಲ್ಲವೂ ಸಾಧ್ಯ ಅನ್ನುವಂತಹ ಅರ್ಥದಲ್ಲಿಯೇ ಇತ್ತು. ಹಾಗಾಗಿ ಶಾಂತಿ ಜಪ ಮಾಡ್ತಿದ್ದಾರೆ DK ಶಿವಕುಮಾರ್ ಅಂದ್ರೆ ಸದ್ಯದ ಮಟ್ಟಿಗೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಅಧಿಕಾರಕ್ಕಾಗಿ DK ಬ್ರದರ್ಸ್ ಸದ್ಯಕ್ಕೆ ಶಾಂತಿ ಮಂತ್ರವನ್ನು ಪಠಣೆ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಒಂದು ಶಾಂತಿ ಮಂತ್ರದ ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಪಠಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ ಅಂತ ಕೂಡ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಇನ್ನು ಸುದ್ದಿಗೋಷ್ಠಿಯನ್ನು ಮಾಡುವ ಮುಖಾಂತರ ಅಂದರೆ ಕಳೆದ ಬಾರಿ ಶನಿವಾರ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವ ಮುಖಾಂತರ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ನಮ್ಮಲ್ಲಿ ಯಾವುದೇ ರೀತಿಯ ಬೆರುಕು ಇಲ್ಲ ಅಂತ ಮತ್ತೆ ಪುನರುಚ್ಚಾರವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ, ಭಿನ್ನಾಭಿಪ್ರಾಯಗಳಿಗೆ ನಮ್ಮಲ್ಲಿ ಅನುಮತಿಯೇ ಇಲ್ಲ, ಅದಕ್ಕೆ ಜಾಗವೂ ಕೂಡ ಇಲ್ಲ ಅಂತ ಮತ್ತೊಮ್ಮೆ
ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಒಗ್ಗಟ್ಟಿನ ಮಂತ್ರವನ್ನ ಇಬ್ಬರು ನಾಯಕರು ಕೂಡ ಪಠಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಒಗ್ಗಟ್ಟಿನ ಮಂತ್ರ ಎಷ್ಟು ದಿನಗಳವರೆಗೆ ಮುಂದುವರಿಯುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಈ ಒಂದು ಸಿಎಂ ಹುದ್ದೆ ವಿಚಾರವಾಗಿ ಮಾತನಾಡ್ತಾ ಹೋದ್ರೆ, ಸದ್ಯಕ್ಕೆ ಒಂದು ಸಿಎಂ ಹುದ್ದೆ ಅಥವಾ ಈ ಒಂದು ಸಿಎಂ ಸ್ಥಾನವನ್ನು ಪಡಿಬೇಕು ಅಂತ ಅಂದರೆ ಗುದ್ದಾಟದಿಂದ ಅಥವಾ ಕಚ್ಚಾಟದಿಂದ ದೆಹಲಿಗೆ ಹೋಗೋದ್ರಿಂದ ಈ ಒಂದು ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಈಗ ಏನು ಸಿಎಂ ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿದ್ದಾರೆ, ಸಿದ್ದರಾಮಯ್ಯ ಅವರು ಅವರ ಸಮ್ಮತಿ ಕೂಡ ಬೇಕಾಗತ್ತೆ.